ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಸದ್ಯ ಭಾರತ ಒಟ್ಟು 24 ಪದಕಗಳನ್ನು ಪಡೆದಿದ್ದು ಪಟ್ಟಿಯಲ್ಲಿ 13ನೇ ಸ್ಥಾನಕ್ಕೇರಿದೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೀಟ್ ಹರವಿಂದರ್ ಸಿಂಗ್ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾರೆ. ಪುರುಷರ ವೈಯಕ್ತಿಕ ರಿಕರ್ವ್ ಫೈನಲ್ ಪಂದ್ಯದಲ್ಲಿ ಭಾರತದ ಹರವಿಂದರ್ ಸಿಂಗ್ ಭರ್ಜರಿಯಾಗಿ ಪ್ರದರ್ಶನ ನೀಡಿ ಚಿನ್ನ ಗೆದ್ದಿದ್ದಾರೆ. ಈ ಬಾರಿಯ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ 22 ಪದಕಗಳನ್ನು ಪಡೆಯುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ. ಇನ್ನು ಚಿನ್ನ ಗೆದ್ದ ಹರವಿಂದರ್ ಸಿಂಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಅಭಿನಂದಿಸಿದ್ದಾರೆ. ಇನ್ನು ಕಬಲ್ ಥ್ರೋ ಫೈನಲ್ನಲ್ಲಿ ಧರ್ಮವೀರ್ ಚಿನ್ನ ಹಾಗೂ ಪ್ರಣವ್ ಸೂರ್ಮಾ ಬೆಳ್ಳಿಯನ್ನು ಗೆದ್ದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ನೋಡಿ, ಭಾರತಕ್ಕೆ 24 ಪದಕ, 13ನೇ ಸ್ಥಾನದಲ್ಲಿದ್ದ ಪಟ್ಟಿಯಲ್ಲಿ. ಅದರಲ್ಲೂ ಪುರುಷರ ವೈಯಕ್ತಿಕ ರಿಕರ್ವ್ನಲ್ಲಿ ಭಾರತಕ್ಕೆ ಇದೀಗ ಚಿನ್ನ ಲಭಿಸಿದೆ. ಹರವಿಂದರ್ ಸಿಂಗ್ ಭಾರತದ ಪರ ಚಿನ್ನಕ್ಕೆ ಮುತ್ತಿಕ್ಕಿರೋದು, ಗೆಲುವಿನ ಸಂಭ್ರಮದ ಫೋಟೋಸ್ ಗಮನಿಸ್ತಾ ಇದ್ದೀರಿ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಸದ್ಯ ಭಾರತ ಒಟ್ಟು 24 ಪದಕಗಳನ್ನು ಪಡೆದಿದ್ದು ಪಟ್ಟಿಯಲ್ಲಿ 13ನೇ ಸ್ಥಾನಕ್ಕೇರಿದೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೀಟ್ ಹರವಿಂದರ್ ಸಿಂಗ್ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾರೆ. ಪುರುಷರ ವೈಯಕ್ತಿಕ ರಿಕರ್ವ್ ಫೈನಲ್ ಪಂದ್ಯದಲ್ಲಿ ಭಾರತದ ಹರವಿಂದರ್ ಸಿಂಗ್ ಭರ್ಜರಿಯಾಗಿ ಪ್ರದರ್ಶನ ನೀಡಿ ಚಿನ್ನ ಗೆದ್ದಿದ್ದಾರೆ. ಈ ಬಾರಿಯ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ 22 ಪದಕಗಳನ್ನು ಪಡೆಯುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ. ಇನ್ನು ಚಿನ್ನ ಗೆದ್ದ ಹರವಿಂದರ್ ಸಿಂಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಅಭಿನಂದಿಸಿದ್ದಾರೆ. ಇನ್ನು ಕಬಲ್ ಥ್ರೋ ಫೈನಲ್ನಲ್ಲಿ ಧರ್ಮವೀರ್ ಚಿನ್ನ ಹಾಗೂ ಪ್ರಣವ್ ಸೂರ್ಮಾ ಬೆಳ್ಳಿಯನ್ನು ಗೆದ್ದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ನೋಡಿ, ಭಾರತಕ್ಕೆ 24 ಪದಕ, 13ನೇ ಸ್ಥಾನದಲ್ಲಿದ್ದ ಪಟ್ಟಿಯಲ್ಲಿ. ಅದರಲ್ಲೂ ಪುರುಷರ ವೈಯಕ್ತಿಕ ರಿಕರ್ವ್ನಲ್ಲಿ ಭಾರತಕ್ಕೆ ಇದೀಗ ಚಿನ್ನ ಲಭಿಸಿದೆ. ಹರವಿಂದರ್ ಸಿಂಗ್ ಭಾರತದ ಪರ ಚಿನ್ನಕ್ಕೆ ಮುತ್ತಿಕ್ಕಿರೋದು, ಗೆಲುವಿನ ಸಂಭ್ರಮದ ಫೋಟೋಸ್ ಗಮನಿಸ್ತಾ ಇದ್ದೀರಿ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಸದ್ಯ ಭಾರತ ಒಟ್ಟು 24 ಪದಕಗಳನ್ನು ಪಡೆದಿದ್ದು ಪಟ್ಟಿಯಲ್ಲಿ 13ನೇ ಸ್ಥಾನಕ್ಕೇರಿದೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೀಟ್ ಹರವಿಂದರ್ ಸಿಂಗ್ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾರೆ. ಪುರುಷರ ವೈಯಕ್ತಿಕ ರಿಕರ್ವ್ ಫೈನಲ್ ಪಂದ್ಯದಲ್ಲಿ ಭಾರತದ ಹರವಿಂದರ್ ಸಿಂಗ್ ಭರ್ಜರಿಯಾಗಿ ಪ್ರದರ್ಶನ ನೀಡಿ ಚಿನ್ನ ಗೆದ್ದಿದ್ದಾರೆ. ಈ ಬಾರಿಯ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ 22 ಪದಕಗಳನ್ನು ಪಡೆಯುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ. ಇನ್ನು ಚಿನ್ನ ಗೆದ್ದ ಹರವಿಂದರ್ ಸಿಂಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಅಭಿನಂದಿಸಿದ್ದಾರೆ. ಇನ್ನು ಕಬಲ್ ಥ್ರೋ ಫೈನಲ್ನಲ್ಲಿ ಧರ್ಮವೀರ್ ಚಿನ್ನ ಹಾಗೂ ಪ್ರಣವ್ ಸೂರ್ಮಾ ಬೆಳ್ಳಿಯನ್ನು ಗೆದ್ದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ನೋಡಿ, ಭಾರತಕ್ಕೆ 24 ಪದಕ, 13ನೇ ಸ್ಥಾನದಲ್ಲಿದ್ದ ಪಟ್ಟಿಯಲ್ಲಿ. ಅದರಲ್ಲೂ ಪುರುಷರ ವೈಯಕ್ತಿಕ ರಿಕರ್ವ್ನಲ್ಲಿ ಭಾರತಕ್ಕೆ ಇದೀಗ ಚಿನ್ನ ಲಭಿಸಿದೆ. ಹರವಿಂದರ್ ಸಿಂಗ್ ಭಾರತದ ಪರ ಚಿನ್ನಕ್ಕೆ ಮುತ್ತಿಕ್ಕಿರೋದು, ಗೆಲುವಿನ ಸಂಭ್ರಮದ ಫೋಟೋಸ್ ಗಮನಿಸ್ತಾ ಇದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.